ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಚೆಸ್ಟ್ 50 ಸೈಜ್ ಇರುವಂಥ ಬ್ಲೌಸ್ ಕಟ್ ಮಾಡ್ತಿದ್ದೀನಿ. 2 ಬ್ಲೌಸ್ ಕಟ್ ಮಾಡ್ತಿದ್ದೀನಿ, ಒಂದೇ ಕಸ್ಟಮರ್ದು. ಮತ್ತು ಈಗ ನಾನು ತೋರಿಸ್ತಿದ್ದೀನಲ್ಲ, ಇದು ವಿತೌಟ್ ಲೈನಿಂಗ್ದು. ಇದು ನೆಕ್ಸ್ಟ್ ಕಟ್ ಮಾಡ್ತೀನಿ. ಈಗ ಲೈನಿಂಗ್ ಯೂಸ್ ಮಾಡಿ ಕಟ್ ಮಾಡುವಂಥ ಬ್ಲೌಸಸ್ನ ಮಾತ್ರ ಕಟ್ ಮಾಡ್ತಿದ್ದೀನಿ. ಇದೆರಡು ಬ್ಲೌಸ್ ಪೀಸ್ಗೆ ಮ್ಯಾಚ್ ಆಗುವಂಥ ಲೈನಿಂಗನ್ನು ತೊಗೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ದು 1 ಮೀಟರ್ ಲೈನಿಂಗ್ ಇದೆ. ಇವ್ರಿಗೆ ಆ್ಯಕ್ಚುಲಿ 1 ಮೀಟರ್ ಸಾಕಾಗೋದಿಲ್ಲ. ನೋಡೋಣ, ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಕಟ್ಟಿಂಗ್ಗೆ ತಗೊಳ್ತಿದ್ದೀನಿ. ಪವರ್ ಇದ್ದರೆ ಲೈನಿಂಗ್ನು ಐರನ್ ಮಾಡ್ಕೊಳ್ತಿದ್ದೆ. ಪವರ್ ಹೋಗಿದೆ ಈಗ, ಅದಕ್ಕೋಸ್ಕರನೇ ಕಟ್ಟಿಂಗ್ ಮಾಡೋಣ ಅಂತ ಕೂತ್ಕೊಳ್ತಿದ್ದೀನಿ. ಇನ್ನು ಈ ಬ್ಲೂ ಕಲರು ಲೈನಿಂಗ್ ಮಾತ್ರ 1.5 ಮೀಟ್ರ್ ತರಿಸಿದ್ದೀನಿ. ಇವ್ರಿಗೆ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸು. 1.25 ಇದ್ರೂ ಅಡ್ಜಸ್ಟ್ ಆಗುತ್ತೆ, ಆದರೆ ನಾನು 1.5ನೇ ತರಿಸ್ಕೊಂಡಿದ್ದೀನಿ. ಈ ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ. 2 ಲೈನಿಂಗು ಈಕ್ವಲಾಗಿ ಹಾಕ್ಕೊಂಡು ಬಾಟಮಲ್ಲಿ ಲೈನಿಂಗ್ಸು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕಿ, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಅಳತೆ ಬ್ಲೌಸಲ್ಲೇ ಸೊಂಟದ ಸುತ್ತಳತೆನ ತೊಗೊಳ್ತಿದ್ದೀನಿ. 2 ಸ್ಟಿಚ್ಚಸ್ನ ಸ್ಟಿಚ್ ಕರೆಕ್ಟಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಹತ್ರಕ್ಕೆ 1 ಮಾರ್ಕು ಮತ್ತು ಡಾಟ್ಸ್ಗೋಸ್ಕರ ಅರ್ಧ ಇಂಚ್ಗೆ 1 ಮಾರ್ಕು ಮತ್ತು 2 ಇಂಚು ಒಳಗಡೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಕ್ ಲೆಂತ್ ತೊಗೊಳ್ತಿದ್ದೀನಿ. ಅಳತೆ ಬ್ಲೌಸಲ್ಲಿ 16 ಇಂಚಸ್ ಇದೆ. 16 ಪ್ಲಸ್ 1/2 ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಹಾಮ್ ಡೌನ್ಗೋಸ್ಕರ ಅಳತೆ ಬ್ಲೌಸಲ್ಲಿ ಎಷ್ಟು ಇದೆ ಮಾರ್ಕು ನೋಡಿಕೊಂಡು ಸೈಡ್ಸನ್ನು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಒಂದು ಸೈಡು ನೀಟಾಗಿ ಇಟ್ಕೊಂಡು ಬಾಟಮು ಮಾರ್ಜಿನ್ ಲೈನ್ ಹತ್ರದಿಂದ ಹಿಡಿದು ಸ್ಟಿಚ್ಗೆ 1 ಮಾರ್ಕು, ಮೇಲೆ ಅರ್ಧ ಇಂಚ್ಗೆ 1 ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಹಾಮ್ ಡೌನು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಒಂದು ಸಲ. ಇವ್ರದ್ದು 6 ಇಂಚಸ್ ಬರ್ತಿದೆ, ಆದರೆ ಸರಿ ಬರಲ್ಲ, ಒಂಚೂರು ಜಾಸ್ತಿ ತಗೊಳ್ಬೇಕು ಅನಿಸುತ್ತೆ. ಈಗ ಶೋಲ್ಡರು 6.5 ತಗೊಂಡಿದ್ದೀನಿ. ನೆಕ್ ಬಿಡ್ತು 3 ಇಂಚು ಮತ್ತು ರೆಡಿ ಶೋಲ್ಡರ್ 3 ಇಂಚು, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಟೋಟಲಾಗಿ 6.5 ಇಂಚು ತಗೊಂಡಿದ್ದೀನಿ. ಮೇಲೆ 6.5 ಶೋಲ್ಡರ್ ತಗೊಂಡಿರೋದ್ರಿಂದ ಬಾಟಮಲ್ಲಿ 7 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ 7 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಕ್ರಾಸಾಗಿ ಲೈನನ್ನು ಹಾಕ್ಕೊಳ್ಬೇಕು. ಅರ್ಧ ಇಂಚು ಕ್ರಾಸಾಗಿ ಬರುತ್ತೆ ನಮಗೆ. ಹಾಮ್ ಶೇಪ್ ಕೊಡೋಕ್ಕೆ ನಮಗೆ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟು ಚೆಸ್ಟ್ ತೊಗೊಳ್ತಿದ್ದೀನಿ. 12.5 ಇಂಚ್ ಬಂದಿದೆ. 12.5 ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ ತೊಗೊಂಡು ಹಾಮ್ ಶೇಪು ಡ್ರಾ ಮಾಡ್ತಿದ್ದೀನಿ. ಇದು ಕರು ಸ್ಕೇಲಿದ್ದರೆ ಕರು ಸ್ಕೇಲಲ್ಲಿ ಹಾಕ್ಕೊಳ್ಬೋದು. ಪ್ರಾಕ್ಟೀಸ್ ಆಗಿದ್ದರೆ ಕೈಯಲ್ಲೇ ಈಸಿಯಾಗಿ ಹಾಕ್ಕೊಳ್ಬೋದು. ಈಗ ನೋಡಿ, ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಿದ್ದೀನಿ ಕರೆಕ್ಟ್ ಬಂದಿದೆಯಾ ಅಂದ್ಬಿಟ್ಟು. ಸ್ವಲ್ಪ ಶಾರ್ಟೇಜ್ ಬರ್ತಿದೆ, ಇನ್ನೂ ಸ್ವಲ್ಪ ಡೌನ್ಗೆ ಇಳಿಸ್ಕೊಳ್ಬೇಕಾಗುತ್ತೆ. ಈಗಲೇ ಮಾರ್ಕ್ ಮಾಡ್ತಿದ್ದೀನಿ ಎಷ್ಟು ಇಳಿಸ್ಕೊಳ್ಬೇಕು ಅಂದ್ಬಿಟ್ಟು. ಒಂದು ಅರ್ಧ ಇಂಚಷ್ಟು ಕೆಳಗಡೆ ಇಳಿಸ್ಕೊಂಡು ನಾನು ರೌಂಡ್ ಶೇಪನ್ನು ಡ್ರಾ ಮಾಡಿದ್ದೀನಿ. ಈಗ ಸ್ಟ್ರೈಟಾಗಿ ಫಿಟ್ಟಿಂಗ್ ಸ್ಟಿಚ್ ಒಂದು, ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚ್ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಬ್ಯಾಕ್ ಡೀಪು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. ಈ ಬ್ಲೌಸಲ್ಲಿ ಬ್ಯಾಕ್ ಡೀಪು ಕಡಿಮೆನೇ ಇದೆ. ಕೆಳಗಡೆಯಿಂದ ಬ್ಲೌಸ್ ಪೀಸ್ ಇಟ್ಬಿಟ್ಟು ಮಾರ್ಕ್ ಮಾಡ್ತಿದ್ದೀನಿ. ಮೇಲೆಯಿಂದ ಚೆಕ್ ಮಾಡಿದ್ರೆ 7 ಇಂಚ್ ಅಷ್ಟೇ ಇದೆ ಬ್ಯಾಕ್ ಡೀಪ್. ಇದು ನೆಕ್ ವಿಡ್ತು 3 ಇಂಚ್ ತೊಗೊಂಡಿರೋದ್ರಿಂದ ಇಲ್ಲಿ 3.25 ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ರೌಂಡನ್ನು ಮಾರ್ಕ್ ಮಾಡ್ತಿದ್ದೀನಿ. ಇವರು ಡೀಪ್ ಜಾಸ್ತಿ ಹಾಕ್ಕೊಳ್ಳಲ್ಲ, ಅದಕ್ಕೋಸ್ಕರ ಇವ್ರಿಗಿಷ್ಟೇ ಸಾಕು. ಈಗ ಶೋಲ್ಡ್ರ್ ಮಧ್ಯಕ್ಕೆ ಡಾಟ್ಸ್ಗೋಸ್ಕರ ಒಂದು ಮಾರ್ಕನ್ನು ಮಾಡಿ ನೋಡಿ, ಕಂಪ್ಲೀಟ್ ಆಗಿದೆ. ಈಗ ಬ್ಯಾಕ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವ್ರಿಗೆ ಬ್ಲೌಸ್ ಪೀಸೂ ಜಾಸ್ತಿನೇ ಬೇಕಾಗುತ್ತೆ. ಸ್ಯಾರಿನಲ್ಲಿ ಬರೋ ಪೀಸು ಸಾಕಾಗೋದಿಲ್ಲ. ಎಷ್ಟು ಪನ್ನ ದೊಡ್ಡದಾಗಿದೆ ಅಂದ್ರೂ ಇವ್ರಿಗೆ ಸ್ಯಾರಿನಲ್ಲಿ ಸ್ವಲ್ಪ ಜಾಸ್ತಿನೇ ಪೀಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಇವರು ಸ್ಯಾರಿ ತಂದು ಕೊಟ್ಟಿಲ್ಲ, ಓನ್ಲಿ ಬ್ಲೌಸ್ ಪೀಸ್ ಮಾತ್ರ ತಂದು ಕೊಟ್ಟಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡಿನೇ ಕಟ್ಟಿಂಗ್ ಮಾಡಬೇಕಾಗಿದೆ. ಈಗ ಬ್ಯಾಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಬ್ಯಾಕು ಕಂಪ್ಲೀಟಾಗಿ ಕಟ್ ಮಾಡಿ ತೆಗೆದ ಮೇಲೆ
ಫ್ರಂಟು ಮಾರ್ಕ್ ಮಾಡಬೇಕು. ನೆಕ್ಸ್ಟು ಈ ರೀತಿ ದೊಡ್ಡ ಸೈಜ್ ಬ್ಲೌಸ್ ಅಂದರೆ ನಮಗೆ ಸ್ಟಿಚಿಂಗೂ ಸ್ವಲ್ಪ ಟೈಮೇ ತಗೊಳ್ಳುತ್ತೆ. ಇನ್ನು ಈ ಬ್ಲೂ ಕಲರ್ದು ಲೈನಿಂಗ್ ಜಾಸ್ತಿ ಇದೆ, ಅಡ್ಜಸ್ಟ್ ಆಗುತ್ತೆ. ಯೆಲ್ಲೋ ಕಲರ್ದು ಮಾತ್ರ ಲೈನಿಂಗ್ ತುಂಬ ಕಡಿಮೆ ಇದೆ. ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿನೇ ಕಟ್ ಮಾಡಬೇಕು. ನೋಡಿ, ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ. ಈಗ ನೋಡಿ, ಚೆಸ್ಟ್ ಪಾಯಿಂಟ್ಗೆ ಒಂದು ನ್ಯಾಚ್ ಕೊಡ್ತಿದ್ದೀನಿ. ಹಾಗೆಯೇ ಶೋಲ್ಡರ್ ಎಲ್ಲಿಗೆ ಬೇಕು ಅನ್ನೋದಕ್ಕೂ ಒಂದು ನ್ಯಾಚ್ ಕೊಡ್ತಿದ್ದೀನಿ. ಅಲ್ಲಿ 2 ನ್ಯಾಚ್ ಕೊಡ್ತೀನಿ, ಕಚ್ಚಾಗೋಸ್ಕರ ಮತ್ತು ರೆಡಿಗೋಸ್ಕರ ಒಂದು. ಇನ್ನು ನೆಕ್ಕು ಸಹ ಕಟ್ ಮಾಡ್ಕೊಳ್ಬೋದು ಈಗಲೇ. ನೆಕ್ಕು ನೆಕ್ಸ್ಟು ಮಾಡ್ಬೋದು, ಈಗಲೂ ಮಾಡ್ಕೊಳ್ಬೋದು. ನಾನು ಈಗಲೇ ಕಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಫ್ರಂಟ್ ಕಟ್ಟಿಂಗೋಸ್ಕರ ಲೈನಿಂಗನ್ನು ಫೋಲ್ಡಿಂಗು ನಮಗೆ ಆಪೋಸಿಟ್ ಹಾಕ್ಕೊಂಡು ಓಪನ್ ಸೈಡ್ ನನ್ನ ಕಡೆ ಇಟ್ಕೊಂಡು ಬ್ಯಾಕು ಇಟ್ಬಿಟ್ಟು ಮಾರ್ಕನ್ನು ಹಾಕ್ತಿದ್ದೀನಿ ಸುತ್ತಲೂ. ಈ ಅಳತೆ ಬ್ಲೌಸು ಹೊಲ್ಕೊಟ್ಟು ನಾನು ಸುಮಾರು ಒಂದು ವರ್ಷದ ಮೇಲೇ ಆಗಿರುತ್ತೆ. ಇವರು ಆಗಾಗ ಒಂದು 5-6 ಬ್ಲೌಸಸ್ಸು ತಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಸುತ್ತಲೂ ಮಾರ್ಕಿಂಗ್ ಹಾಕಿದ್ದಾಯಿತು. ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಮಾರ್ಕು, ಶೋಲ್ಡರ್ ಹತ್ರಕ್ಕೆ ಒಂದು ಮಾರ್ಕ್ ಇಟ್ಟು ಹಾಮ್ ಶೇಪು ನೀಟಾಗಿ ಮಾರ್ಕನ್ನು ಮಾಡುತ್ತಾ ಇದ್ದೀನಿ. ಈಗ ನೋಡಿ, ಫ್ರಂಟ್ ನೆಕ್ಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ನೆಕ್ ಡೀಪು 7.25 ಇಂಚ್ ಇದೆ, ಅಷ್ಟನ್ನೇ ಮಾಡಿದ್ದೀನಿ. ಹಾಗೆಯೇ ಉಕ್ಸ್ ಪಟ್ಟಿನೂ ಅದ್ರ ಪ್ರಕಾರನೇ ತಗೊಳ್ತಿದ್ದೀನಿ. ಈ ಬ್ಲೌಸು ಕರೆಕ್ಟ್ ಇದೆ ಅಂತ ಹೇಳಿರೋದ್ರಿಂದ ಈ ಬ್ಲೌಸನ್ನೇ ಫಾಲೋ ಮಾಡ್ತಿದ್ದೀನಿ. ಇವ್ರದ್ದು ಡಾಟ್ ಪಾಯಿಂಟು 11 ಇಂಚಿಗೆ ಬಂದಿದೆ. ನೆಕ್ಸ್ಟು ಡಾಟ್ ಲೆಂತು 3.5 ಇಂಚಿದೆ ಮತ್ತು ಅರ್ಧ ಇಂಚು ಮಾರ್ಜಿನ್ ಸೇರಿಸಿ 4ಕ್ಕೆ ಮಾರ್ಕ್ ಹಾಕ್ತಿದ್ದೀನಿ. ಈಗ ಆ ಕಡೆ 1 ಇಂಚು ಈ ಕಡೆ 1 ಇಂಚ್ಗೆ ಮಾರ್ಕ್ ಹಾಕಿ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ತಿದ್ದೀನಿ. ಇನ್ನು ಇವ್ರದ್ದು ವಿತೌಟ್ ಲೈನಿಂಗ್ದು ಬ್ಲೌಸ್ ಇದೆ, ಅದನ್ನು ಇವತ್ತೇ ಕೊಡಬೇಕು. ಇದೆರಡು ಫಸ್ಟು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಇದೆರಡನ್ನು ಕಟ್ಟಿಂಗ್ ತೊಗೊಂಡಿದ್ದೀನಿ. ಈಗ ಹಾಗೆಯೇ ಫ್ರಂಟು ಸೈಡಲ್ಲಿ ಎಷ್ಟು ಬೇಕು ಅನ್ನೋದನ್ನು ಅಷ್ಟೇ ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. ಮೇಲೆ ಅರ್ಧ ಇಂಚು ಸ್ಟಿಚ್ಚಿಂಗೋಸ್ಕರ, ಕೆಳಗಡೆ ಅರ್ಧ ಇಂಚು ಸ್ಟಿಚ್ಚಿಂಗೋಸ್ಕರ ಮಾರ್ಕ್ ಹಾಕಿ ತೊಗೊಂಡಿದ್ದೀನಿ. ಇನ್ನಿದು ವಿಡ್ತು ಅಷ್ಟೇ ನಾನು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. ಎಷ್ಟು ಬೇಕು ನೋಡಿಕೊಂಡು ಬ್ಯಾಕ್ಗಿಂತ 1/4 ಇಂಚಷ್ಟು ಮುಂದಕ್ಕೆ ಹೋಗಿದೆ. ಇದು ಅಳತೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನಮಗೆ ಫ್ರಂಟ್ ಚಿಕ್ಕದಾಗ್ಬಿಡುತ್ತೆ. ಈಗ ನೆಕ್ ಸೈಡ್ ಡಾಟ್ ಹಾಕಿ ಫ್ರಂಟು ಹಾಮ್ ಶೇಪನ್ನು ಕೊಡ್ತಿದ್ದೀನಿ. ಒಂದು ಅರ್ಧ ಇಂಚಷ್ಟು ಹಾಮ್ ಶೇಪನ್ನು ತಗೊಂಡಿದ್ದೀನಿ. ಈಗ 3ನೇ ಡಾಟ್ಗೂ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಫ್ರಂಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಇದನ್ನು ಮಾರ್ಕ್ ಮಾಡಿರೋ ಪ್ರಕಾರನೇ ನೀಟಾಗಿ ಕಟ್ ಮಾಡಿ ತಗೊಳ್ಬೇಕು. ಫ್ರಂಟ್ ಏನೋ ಕಟ್ಟಿಂಗ್ ಆಗ್ತಿದೆ, ಆದರೆ ಸ್ಲೀವ್ಸ್ಗೆ ಮೋಸ್ಟ್ಲಿ ಯೆಲ್ಲೋ ಕಲರ್ ಲೈನಿಂಗು ಶಾರ್ಟೇಜ್ ಆಗ್ಬೋದು. ಯಾಕಂದರೆ ಅದು 1 ಮೀಟ್ರ್ ಇದೆ, ಬ್ಲೂ ಕಲರ್ದು 1.5 ಮೀಟ್ರ್ ಇದೆ. ಬ್ಲೂ ಕಲರ್ದು ಸಾಕಾಗುತ್ತೆ. ಇನ್ನು ಮೇಯ್ನ್ ಕ್ಲಾತಲ್ಲಿ ಇವ್ರಿಗೆ ಕ್ಲಾತ್ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಬ್ಲೌಸ್ ಪೀಸು ಸ್ವಲ್ಪ ಚಿಕ್ಕದಾಗೇ ಇದೆ. ಈ ರೀತಿ ಬ್ಲೌಸ್ ಪೀಸು ಕಡಿಮೆ ಇದ್ದಾಗ ಕ್ರಾಸ್ ಬೆಲ್ಟ್ಗೆಲ್ಲ ಪೀಸು ಸಿಗೋದೇ ಕಷ್ಟ ಆಗುತ್ತೆ. ನೋಡಿ, ಚೆಸ್ಟು ಒಂದು ಸಲ ನೋಡ್ಕೊಳ್ತಿದ್ದೀನಿ 12.5 ಇದೆಯಾ ಅಂದ್ಬಿಟ್ಟು. 12.5 ಇದೆ, ಪ್ಲಸ್ 2 ಇಂಚು ಮಾರ್ಜಿನ್ಗೂ ಕ್ಲಾತ್ ಇದೆ. ಈಗ ಹಾಮ್ ಶೇಪ್ ಕಡೆಯಿಂದ ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಬಿಗ್ ಸೈಜ್ ಬ್ಲೌಸಸ್ ಎಲ್ಲ ಸ್ವಲ್ಪ ಬೇಗ ಕಟ್ಟಿಂಗೂ ಆಗೋದಿಲ್ಲ ಮತ್ತು ಸ್ಟಿಚಿಂಗೂ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನು ಲೈನಿಂಗ್ ಬ್ಲೌಸಾದ್ರು ಸ್ಟಿಚ್ ಮಾಡಿಬಿಡ್ಬೋದು, ವಿತೌಟ್ ಲೈನಿಂಗ್ದು ಮಾಡೋ ಅಷ್ಟೊತ್ತಿಗೂ ಅಷ್ಟೇ. ಇನ್ನು ವಿತ್ ಲೈನಿಂಗ್ದು ಎಷ್ಟು ಟೈಮ್ ತಗೊಳುತ್ತೋ ವಿತೌಟ್ ಲೈನಿಂಗ್ದು ಅದಕ್ಕಿಂತ ಜಾಸ್ತಿನೇ ಟೈಮ್ ತೊಗೊಂಡ್ಬಿಡುತ್ತೆ ಒಂದೊಂದು ಸಲ. ಇವರು ವಿತೌಟ್ ಲೈನಿಂಗ್ಗೆ 1.5 ಮೀಟರೇ ಕ್ಲಾತ್ ತಂದುಕೊಡ್ತಾರೆ. ನಾನೀಗ ಚೆಕ್ ಮಾಡ್ಕೊಂಡಿಲ್ಲ ಎಷ್ಟು ತಂದು ಕೊಟ್ಟಿದ್ದಾರೆ ಅಂದ್ಬಿಟ್ಟು, ಕಟ್ಟಿಂಗ್ ಮಾಡುವಾಗ ನೋಡಬೇಕು. ನೋಡಿ, ಫ್ರಂಟು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚನ್ನು ಕೊಡ್ತಿದ್ದೀನಿ. ಇನ್ನು ಬ್ಲೌಸ್ ಕಲರ್ಸು ತುಂಬ ಚೆನ್ನಾಗಿದ್ದಾವೆ. ಲೆಮನ್ ಯೆಲ್ಲೋ ಒಂದು,
ರಾಮಾ ಗ್ರೀನ್ ಒಂದು. ನೋಡಿ ಡಾಟ್ಸ್ನೆಲ್ಲ ವೀಲ್ ಮಾರ್ಕರಲ್ಲಿ ರಬ್ ಮಾಡ್ತಿದ್ದೀನಿ. ಕೆಳಗಡೆಗೂ ಇಂಪ್ರೆಷನ್ ಬೀಳುತ್ತೆ ಈ ರೀತಿ ಮಾಡಿದಾಗ. ನಾವು ಅದಕ್ಕೂ ಈಸಿಯಾಗಿ ಮಾರ್ಕನ್ನು ಮಾಡ್ಬೋದು. ಅದು ಇಂಪ್ರೆಷನ್ನು ವೀಡಿಯೋಗೆ ಕಾಣಲ್ಲ, ಆದರೆ ಕಟ್ ಮಾಡುವಾಗ ನಮಗೆ ಡೈರೆಕ್ಟಾಗಿ ಕಾಣುತ್ತೆ. ನೋಡಿ ಬಾಟಮ್ ಲೇಯರು ತೆಗೆದು ನೋಡಿದ್ರೆ ಕಾಣಿಸ್ತಾ ಇರುತ್ತೆ. ಅದನ್ನು ಅದರ ಮೇಲೇ ನೀಟಾಗಿ ಮಾರ್ಕನ್ನು ಮಾಡ್ಬೋದು. ಡಾಟ್ಸು ಎಲ್ಲ ಕಡೆ ಎರಡೂ ಕಡೆನೂ ಮಾರ್ಕನ್ನು ಮಾಡಿದ್ರೆ ಕರೆಕ್ಟಾಗಿ ಡಾಟ್ ಪಾಯಿಂಟು ಬರುತ್ತೆ. ನೋಡಿ ಇದು ಎರಡು ಸೈಡೂ ಡಾಟ್ ಪಾಯಿಂಟ್ಸು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಇದಕ್ಕೆ ಒಂದು ಸೈಡನ್ನು ಮಾತ್ರ ಹಾಕ್ಕೊಳ್ಬೇಕು. ಇದು ಇಂಪ್ರೆಷನ್ ಆಲ್ರೆಡಿ ಬಿದ್ದಿರುತ್ತೆ, ಅದರ ಮೇಲೇ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಇದು ಎರಡು ಸೈಡು ಡಾಟ್ ಪಾಯಿಂಟ್ಸು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಸ್ಲೀವ್ಸ್ಗೋಸ್ಕರ ಬ್ಲೂ ಕಲರ್ದು ಲೈನಿಂಗ್ ಮಾತ್ರ ತಗೊಂಡಿದ್ದೀನಿ. ಯಾಕಂದರೆ ಯೆಲ್ಲೋ ಕಲರ್ದು ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಅದಕ್ಕೋಸ್ಕರ ಇದರಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಇದನ್ನು ಫಸ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಸ್ಲೀವ್ಸ್ ಲೆಂತು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ. 9.5 ಇಂಚ್ ಬಂದಿದೆ. 9.5 ಪ್ಲಸ್ ಅರ್ಧ ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ. ಹಾಗೆಯೇ ಸ್ಲೀವ್ಸ್ ವಿಡ್ತು 7.5 ಇಂಚ್ ಇದೆ. ಇವತ್ತು 7.5 ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ. ಇನ್ನು ಆರ್ಮ್ ಶೇಪೂ ಅಷ್ಟೇ, ಬ್ಲೌಸು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ತಾ ಆರ್ಮ್ ಶೇಪೂ ಸ್ಲೀವ್ಸ್ ರೌಂಡು ನೀಟಾಗಿ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ. ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ರೆಡಿಗೆ ಒಂದು ಸ್ಟಿಚ್ ಹಾಕ್ತೀವಲ್ವ, ಅಲ್ಲಿಗೆ ಒಂದು ಲೈನು ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕ್ಬಿಟ್ಟು ಆರ್ಮ್ ಶೇಪು ಕೊಡ್ತಿದ್ದೀನಿ, ಸ್ಲೀವ್ ಶೇಪ್ ಕೊಡ್ತಿದ್ದೀನಿ. ನೋಡಿ ಫ್ರಂಟ್ ಶೇಪೂ ಒಂದು ಅರ್ಧ ಇಂಚಷ್ಟು ಫ್ರಂಟ್ ಶೇಪು ತೆಗಿತಾ ಇದ್ದೀನಿ. ನೋಡಿ ಸ್ಲೀವ್ಸು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಲೈನಿಂಗ್ ಜಾಸ್ತಿ ಇದ್ದರೆ ಆರಾಮಾಗಿ ಕಟ್ ಮಾಡ್ಬೋದು. ಶಾರ್ಟೇಜ್ ಇರೋ ಲೈನಿಂಗ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ವಲ್ಪನೇ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ನಮಗೆ ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗಲೂ ಕಟ್ಟಿಂಗ್ ಮಾಡುವಾಗಲೂ ರಿಸ್ಕ್ ಆಗುತ್ತೆ. ಬ್ಲೌಸ್ ಪೀಸು ಅಷ್ಟೇ ದೊಡ್ಡದಾಗಿದ್ದರೆ ಬೇಗನೆ ಕಟ್ ಮಾಡಿಬಿಡ್ಬೋದು, ಬೇಗನೆ ಸ್ಟಿಚ್ ಮಾಡ್ಬೋದು. ಕಡಿಮೆ ಇದ್ದರೆ ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಗೆ ಟೈಮ್ ಬೇಕಾಗುತ್ತೆ. ನೋಡಿ ಸ್ಲೀವ್ಸು ಮಧ್ಯಕ್ಕೊಂದು ಚೆಸ್ಟ್ ಪಾಯಿಂಟ್ಗೊಂದು ನ್ಯಾಚ್ ಕೊಟ್ಟಿದ್ದೀನಿ. ಈಗ ತೆಗೆದುಬಿಟ್ಟು ಆಪೋಸಿಟ್ ಹಾಕ್ಕೊಳ್ತಿದ್ದೀನಿ. ಫ್ರಂಟ್ ಶೇಪು ಇನ್ನೂ ಕಟ್ ಮಾಡಿಲ್ಲ. ಫ್ರಂಟ್ ಶೇಪು ಈಗ ಕಟ್ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿ ಆಪೋಸಿಟ್ ಹಾಕ್ಕೊಂಡ್ರೆ ಬಿಗಿನರ್ಸ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಆಪೋಸಿಟ್ ಹಾಕ್ಬಿಟ್ಟೆ ಕಟ್ ಮಾಡ್ತಿದ್ದೀನಿ. ಇದು ಹಾಕ್ಕೊಳ್ಳುವಾಗ ನೀಟಾಗಿ ನ್ಯಾಚ್ಗೆ ನ್ಯಾಚ್ ಇಟ್ಟು ನೀಟಾಗಿ ಇಟ್ಕೊಂಡ್ರೆ ಎರಡು ಈಕ್ವಲ್ ಆಗಿ ಬರುತ್ತೆ. ಈಗ ನೋಡಿ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಈಗ ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಟ್ಟು ನೋಡಿ ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಉಳಿದಂಥ ಯೆಲ್ಲೋ ಕಲರ್ ಪೀಸನ್ನು ಇಟ್ಬಿಟ್ಟು ಕಟ್ ಮಾಡ್ತಿದ್ದೀನಿ. ಈ ಯೆಲ್ಲೋ ಕಲರ್ ಲೈನಿಂಗ್ಗೆ ಸ್ವಲ್ಪ ಅಟ್ಯಾಚಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಪೀಸು. ಫ್ರಂಟು ಬ್ಯಾಕು ಕಟ್ ಮಾಡಿ ಉಳಿದಂಥ ಪೀಸನ್ನು ಸ್ಲೀವ್ಸ್ಗೆ ಅಟ್ಯಾಚಿಂಗ್ ಮಾಡೋದಕ್ಕೋಸ್ಕರ ತಗೊಳ್ತಿದ್ದೀನಿ. ಸ್ವಲ್ಪ ಇದೆಲ್ಲ ಸ್ಟಿಚಿಂಗ್ ಮಾಡುವಾಗ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಟ್ಟು ನೆಕ್ಸ್ಟು ಶೇಪನ್ನು ಕಟ್ ಮಾಡ್ತೀನಿ. ಈಗಲೇ ಶೇಪ್ ಕಟ್ ಮಾಡಲ್ಲ, ಯಾಕಂದರೆ ಇದು ಅರ್ಧಕ್ಕರ್ಧ ಪ್ಯಾಚನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿನೇ ಪ್ಯಾಚು ಅಟ್ಯಾಚ್ ಮಾಡಿದಾದಮೇಲೆ ಶೇಪನ್ನು ತೆಗೆದು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸ್ಲೀವ್ಸನ್ನು. ಇನ್ನು ಈ ಯೆಲ್ಲೋ ಕಲರ್ ಲೈನಿಂಗಲ್ಲಿ ಕ್ರಾಸ್ ಬೆಲ್ಟ್ಗೂ ಪೀಸು ಶಾರ್ಟೇಜ್ ಆಗಿದೆ, ಆದ್ದರಿಂದ ಈ ಬ್ಲೂ ಕಲರಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಲೈಟ್ ಕಲರ್ ಯೆಲ್ಲೋ ಕಲರ್ದು ಬೇರೆ ಲೈನಿಂಗ್ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಬ್ಲೂ ಕಲರ್ದು ಮಾತ್ರ ಮಾಡ್ಕೊಳ್ತಿದ್ದೀನಿ. ಕ್ರಾಸ್ ಬೆಲ್ಟು ಲೆಂತು ನೋಡಿ ತಗೊಂಡಿದ್ದಾಯಿತು. ಈಗ ಸೈಡು ಮತ್ತು ಫ್ರಂಟ್ ಸೈಡು ಮಾರ್ಕಿಂಗನ್ನು ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಯಿತು. ಅಳತೆ ಬ್ಲೌಸ್ಗಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚ್ಚಿಂಗೋಸ್ಕರ. ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಈ ಬ್ಲೂ ಕಲರಲ್ಲಿ 2 ಲೇಯರು ತಗೊಳ್ತಿದ್ದೀನಿ. ಇನ್ನೊಂದು 2 ಲೇಯರು ನೆಕ್ಸ್ಟ್ ಕಟ್ ಮಾಡ್ಕೊಳ್ಬೇಕು. 1.5 ಮೀಟ್ರ್ ಲೈನಿಂಗಲ್ಲಿ ಇನ್ನು ಸ್ವಲ್ಪ ಉಳಿಯೋ ಥರ ಇದೆ ಇದು.
ಕ್ರಾಸ್ ಬೆಲ್ಟು 2 ಕಟ್ಟಿಂಗ್ ಆಯಿತು. ಇನ್ನೊಂದೆರಡಿಗೆ ನೋಡ್ತಿದ್ದೀನಿ ಕ್ಲಾತ್ ತೊಗೊಳ್ಳೋಣ ಅಂದ್ಬಿಟ್ಟು. ಇಷ್ಟು ತೊಗೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಲೈನಿಂಗು ಉಳಿಯುತ್ತೆ. ಇವ್ರಿಗೆ ಬ್ಲೌಸ್ ಪೀಸು ಅಷ್ಟೇ ಹತ್ರ 1.5 ಮೀಟ್ರ್ ಬೇಕಾಗುತ್ತೆ. ಪನ್ನ ದೊಡ್ಡದಿತ್ತು ಅಂದರೆ 1.25 ಮೀಟ್ರ್ ಇದ್ರೂ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಕ್ರಾಸ್ ಬೆಲ್ಟು 4 ತಗೊಂಡಿದ್ದು ಕಂಪ್ಲೀಟ್ ಆಯಿತು. ಇನ್ನು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ ಪಟ್ಟಿನ ಈಗಲೇ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಲೈನಿಂಗಲ್ಲಿ. ಇಷ್ಟು ಕ್ಲಾತು ಉಳಿದಿದೆ, ಇನ್ನು 1.5 ಮೀಟ್ರಲ್ಲಿ ಇಷ್ಟು ಸ್ವಲ್ಪ ಉಳಿದಿದೆ. ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಬಂದಿದೆ ಸ್ಲೀವ್ಸು, 2 ಬಾರ್ಡರು ಸೇರಿಸಿ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿ ಇಡ್ತಿದ್ದೀನಿ. ಒಂದು ಬಾರ್ಡರು ಸ್ಲೀವ್ಸ್ಗೆ, ಒಂದು ಬಾರ್ಡರು ಬ್ಯಾಕಿಗೆ ತಗೊಳ್ಳೋಣ ಅಂತ ಚೆಕ್ ಮಾಡಿದೆ, ಸಾಕಾಗ್ತಾ ಇಲ್ಲ ಪೀಸು. ಅದಕ್ಕೋಸ್ಕರ 2 ಬಾರ್ಡರು ಈಕ್ವಲ್ ಇದೆ, ದೊಡ್ಡದು ಚಿಕ್ಕದು ಇಲ್ಲ. ಅದಕ್ಕೋಸ್ಕರ 2 ಬಾರ್ಡರು ಸ್ಲೀವ್ಸ್ಗೆ ಕೊಟ್ಬಿಟ್ಟು ಬ್ಯಾಕ್ಗೆ ಪ್ಲೈನ್ ಪೀಸನ್ನೇ ತೊಗೊಳ್ತಿದ್ದೀನಿ. ಆದರೂ ಶಾರ್ಟೇಜ್ ಆಗ್ತಿದೆ ಪೀಸು. ಇದು ಬ್ಲೌಸ್ ಪೀಸು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿನೇ ಸ್ಟಿಚ್ ಮಾಡಬೇಕು. ಇನ್ನು ಬ್ಯಾಕ್ ಸೈಡ್ಸ್ಗೆ ಮತ್ತು ಫ್ರಂಟ್ ಸೈಡ್ಸ್ಗೆಲ್ಲ ಪ್ಯಾಚನ್ನೇ ಕೊಟ್ಕೊಳ್ಬೇಕಾಗುತ್ತೆ. ನೋಡಿ ಸ್ಲೀವ್ಸು ಬ್ಯಾಕು ಮತ್ತು ಫ್ರಂಟ್ಗೆ ಬ್ಲೌಸ್ ಫುಲ್ಲು ಕಂಪ್ಲೀಟ್ ಆಗಿದೆ. ಕ್ರಾಸ್ ಬೆಲ್ಟ್ಗೂ ಅಷ್ಟೇ ಅಟ್ಯಾಚ್ ಕೊಡಬೇಕಾಗುತ್ತೆ. ಈ ರೀತಿ ನಾನು ಅರೇಂಜ್ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಈಗ ಇದನ್ನು ಅರೇಂಜ್ ಮಾಡಿರೋ ರೀತಿ ಒಂದು ಅರ್ಧ ಇಂಚಷ್ಟು ಇಲ್ಲ 1/4 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ತೀವಲ್ವ, ಆ ರೀತಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇದರಲ್ಲಿ ಎಕ್ಸ್ಟ್ರಾನೇ ಬಿಡೋಕ್ಕಾಗ್ತಿಲ್ಲ. ಇನ್ನು ಇದು ಸ್ಟಿಚಿಂಗ್ ಪ್ರಾಸೆಸ್ಸು ಸ್ವಲ್ಪ ಟೈಮೇ ತಗೊಳುತ್ತೆ. ಇನ್ನು ಇವರು ಪೈಪಿಂಗೇ ಬೇಕು ಅಂತ ಕೇಳ್ತಿದ್ದಾರೆ. ಎಮ್ಮಿಂಗ್ ಕೊಡ್ತಿದ್ದೆ ಲೈನಿಂಗ್ ಇದೆ ಜಾಸ್ತಿ ಅಂದ್ಬಿಟ್ಟು, ಆದರೆ ಇವ್ರಿಗೆ ಎಮ್ಮಿಂಗ್ ಬೇಡ ಪೈಪಿಂಗೇ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು ಪೈಪಿಂಗ್ಗೆ ನನ್ನ ಹತ್ರ ಇರುವಂಥ ಮ್ಯಾಚ್ ಆಗುವಂಥ ಕ್ಲಾತ್ ತೊಗೊಂಡು ಪೈಪಿಂಗನ್ನು ಕೊಡಬೇಕು. ಬ್ಲೌಸ್ ಪೀಸಲ್ಲಂತೂ ಪೈಪಿಂಗ್ಗೆ ಕ್ಲಾತ್ ಉಳಿಯಲ್ಲ. ಎಮ್ಮಿಂಗ್ ಆಗಿದ್ದರೆ ಲೈನಿಂಗಲ್ಲೇ ಕೊಟ್ಬಿಡ್ಬೋದಾಗಿತ್ತು, ಪೈಪಿಂಗೇ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನನ್ನ ಹತ್ರ ಯಾವುದಾದ್ರು ಕ್ಲಾತ್ ಇದೆಯಾ ಚೆಕ್ ಮಾಡಿಬಿಟ್ಟು ಪೈಪಿಂಗನ್ನು ಕೊಡಬೇಕಾಗಿದೆ. ಇನ್ನು ಸ್ಲೀವ್ಸು ಸ್ವಲ್ಪ ಲೆಂತ್ ಕಡಿಮೆ ಮಾಡ್ಕೊಂಡಿದ್ರೂ ಆಗ್ತಿತ್ತು, ಆದರೆ ಇವ್ರಿಗೆ ಎಷ್ಟೇ ಸ್ಲೀವ್ ಲೆಂತ್ ಬೇಕು. ನೋಡಿ ಈಗ ಈ ಉಳಿದಂಥ 2 ಪೀಸನ್ನು ಕ್ರಾಸ್ ಬೆಲ್ಟ್ ಅಟ್ಯಾಚಿಂಗೋಸ್ಕರ ತಗೊಳ್ತಿದ್ದೀನಿ. ಸ್ವಲ್ಪನೂ ಬ್ಲೌಸ್ ಪೀಸ್ ಉಳಿದೇ ಇಲ್ಲ. ಇದು ಈ ಬ್ಲೂ ಕಲರ್ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಯೆಲ್ಲೋ ಕಲರ್ ಬ್ಲೌಸ್ ಪೀಸು ಇಷ್ಟು ದೊಡ್ಡದಾಗ್ಲೂ ಇಲ್ಲ, ಇದನ್ನು ಪರವಾಗಿಲ್ಲ ಸ್ವಲ್ಪ ದೊಡ್ಡದಾಗೇ ಇದೆ. ಇದಕ್ಕಿಂತ ಚಿಕ್ಕದು ಯೆಲ್ಲೋ ಕಲರ್ದು, ಅದರಲ್ಲೂ ಅಡ್ಜಸ್ಟ್ ಮಾಡಬೇಕು. ಅದು ಲೈನಿಂಗೂ ಚಿಕ್ಕದು ಮತ್ತು ಮೇನ್ ಕ್ಲಾತೂ ಚಿಕ್ಕದು ಅದರಲ್ಲಿ. ಈ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ಯೆಲ್ಲೋ ಕಲರ್ದು ಕಟ್ ಮಾಡಬೇಕಾಗಿದೆ. ಇನ್ನು ಯೆಲ್ಲೋ ಕಲರ್ಗೋಸ್ಕರ ನಾವು ಲೈನಿಂಗಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿಲ್ಲ, ಅದರಿಂದ ಈ ರಾಮ ಗ್ರೀನ್ ಕಲರ್ ಬ್ಲೂದು ಲೈನಿಂಗ್ ಇತ್ತಲ್ವ, ಅದನ್ನೇ ಇಟ್ಬಿಟ್ಟು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೇಮ್ ಸೈಜ್ ಅಲ್ವಾ, ಅದರಿಂದ ತೆಗಿತಾ ಇದ್ದೀನಿ ಇದೇ ರೀತಿನೇ. ಇದಕ್ಕೂ ಅಷ್ಟೇ ಬ್ಯಾಕ್ಗೂ ಶಾರ್ಟೇಜ್ ಆಗುತ್ತೆ ಕ್ಲಾತು, ಕ್ರಾಸ್ ಬೆಲ್ಟ್ಗೂ ಶಾರ್ಟೇಜ್ ಆಗುತ್ತೆ, ಮತ್ತು ಫ್ರಂಟಲ್ಲಿ ಸೈಡ್ಸ್ಗೂ ಸ್ವಲ್ಪ ಅಟ್ಯಾಚನ್ನೇ ಮಾಡ್ಕೊಳ್ಬೇಕು ಪೀಸನ್ನು. ಈ ಬ್ಲೌಸ್ ಪೀಸ್ಗೂ ಅಷ್ಟೇ ಬಾರ್ಡರು 2 ಕಡೆ ಈಕ್ವಲ್ ಇದೆ, ಅದಕ್ಕೋಸ್ಕರ 2 ಬಾರ್ಡರು ಸೇರಿಸಿನೇ ಸ್ಲೀವ್ಸ್ ತೊಗೊಂಡಿದ್ದೀನಿ. ನೋಡಿ ಬ್ಯಾಕ್ಗೂ ಸೈಡ್ಸಲ್ಲಿ ಅಟ್ಯಾಚಿಂಗನ್ನು ಕೊಡಬೇಕು. ಅರ್ಧ ಬ್ಲೌಸ್ ಪೀಸು ಸ್ಲೀವ್ಸ್ ಲೆಂತ್ಗೆ ಹೋಗ್ಬಿಟ್ಟಿದೆ ಇದರಲ್ಲಿ. 2 ಸ್ಲೀವ್ಸ್ಗೆ ಅರ್ಧ ಬ್ಲೌಸ್ ಪೀಸ್ ಕಟ್ಟಿಂಗ್ ಆಗೋಯ್ತು. ಇನ್ನು ಅರ್ಧ ಬ್ಲೌಸಲ್ಲಿ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಪೈಪಿಂಗ್ ಕ್ಲಾತು ಸಿಗೋಕ್ಕೆ ಆಗೋದೇ ಇಲ್ಲ. ಅದರಲ್ಲೂ ಇದಕ್ಕೆ ಲೈನಿಂಗು ಸ್ಲೀವ್ಸು ಕಟ್ ಮಾಡ್ಕೊಳ್ಬೇಕು, ಕ್ರಾಸ್ ಬೆಲ್ಟು ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಕಸ್ಟಮರ್ಗೆ ಕಾಲ್ ಮಾಡಿ ಹೇಳಿದ್ದಕ್ಕೆ ಹೇಗೋ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ, ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಈ ಕೆಲಸದಲ್ಲಿ ಇದೆಲ್ಲ ಕಾಮನ್ನೇ, ಬ್ಲೌಸ್ ಪೀಸ್ ದೊಡ್ಡದಾಗಿರೋದು ಬರುತ್ತೆ, ಚಿಕ್ಕದಾಗಿರೋದು ಬರುತ್ತೆ, ಅಡ್ಜಸ್ಟ್ ಮಾಡಿನೇ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಬ್ಲೌಸ್ ಕಟ್ಟಿಂಗೂ ಕಂಪ್ಲೀಟ್ ಆಯಿತು. ಸ್ಲೀವ್ಸ್ ಎಲ್ಲ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿಕೊಂಡು ಶೇಪ್ ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಹಕಾರ ಕೊಡಿ. ಇನ್ನು ಇದೇ ರೀತಿ ಸ್ಟಿಚಿಂಗ್ ವಿಡಿಯೋಸು
ಅಪ್ಲೋಡ್ ಮಾಡ್ತೀನಿ. ನೋಡಿ, ಫ್ರಂಟಲ್ಲಿ ಪ್ಯಾಚ್ ಕೊಡಬೇಕು ಅಂತ ನಾನು ತೋರಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತೌಟ್ ಲೈನಿಂಗ್ದು ಬ್ಲೌಸ್ ಕಟ್ಟಿಂಗ್ ಅಪ್ಲೋಡ್ ಮಾಡ್ತೀನಿ. ಅದು ಕ್ಲಾತ್ ಸಾಕಾಗುತ್ತೆ, ಯಾಕಂದರೆ ಅದು 1.5 ಮೀಟರ್ ಇದೆ, ಸಾಕಾಗುತ್ತೆ. ನಾನು ಅಳತೆ ಮಾಡಿ ಚೆಕ್ ಮಾಡಿಲ್ಲ, ಆದರೆ ನೋಡೋಕ್ಕೇ ಜಾಸ್ತಿ ದೊಡ್ಡದಾಗಿ ಕಾಣ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೈಲರಿಂಗ್ ಲರ್ನರ್ಸು ನಿಮಗೆ ಫ್ರೆಂಡ್ಸ್ ಇದ್ದರೆ ಈ ವಿಡಿಯೋನು ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್.